ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, FDA, SDA, PSI ಸೇರಿದಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತ ಸಾಮಾನ್ಯ ಜ್ಞಾನದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಗಳು ಅಲ್ಲ ಅಂತ ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಅಂತ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್, GST ಕೌನ್ಸಿಲ್, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಹಣಕಾಸು ಆಯೋಗ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಯಾವುದು ಸಂವಿಧಾನಿಕ ಸಂಸ್ಥೆಗಳು ಅಲ್ಲ ಅಂತ ಇಲ್ಲಿ ಹೇಳೋದಾದ್ರೆ, ಈ ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದೆಯಲ್ಲ, ಅದು ಸಂವಿಧಾನಿಕ ಸಂಸ್ಥೆ ಅಲ್ಲ. ಅಂದ್ರೆ ಬಿ 1 ಮತ್ತು 3 ಅಲ್ಲ. ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದೆಯಲ್ಲ, ಅವು ಶಾಸನಬದ್ಧ ಸಂಸ್ಥೆಗಳು. ಇನ್ನು GST ಕೌನ್ಸಿಲ್, ಹಣಕಾಸು ಆಯೋಗ ಮತ್ತು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಇವು ಸಾಂವಿಧಾನಿಕ ಸಂಸ್ಥೆಗಳು ಆಗಿದ್ದಾವೆ. ಎರಡನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶ ಇತ್ತೀಚೆಗೆ ಕಾಡುಗಳನ್ನ ಜೀವಂತ ಘಟಕ ಅಂತ ಗುರುತಿಸಿದೆ ಅಂತ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 4, ಎಲ್ ಸಾಲ್ವಡಾರ್ ಅಂತೇಳಿ. ಎಲ್ ಸಾಲ್ವಡಾರ್ ದೇಶ. ಎಲ್ ಸಾಲ್ವಡಾರ್ ಕಾಡುಗಳನ್ನ ಜೀವಂತ ಘಟಕ ಅಂತ ಗುರುತಿಸಿದೆ. ಅದರ ನಾಗರಿಕರು ಈಗ ಕಾಡುಗಳನ್ನ ಸಂರಕ್ಷಿಸತಕ್ಕಂತ ಅಗತ್ಯ ಇದೆ. ಇನ್ನು ಎಲ್ ಸಾಲ್ವಡಾರ್ 1960ರ ದಶಕದಿಂದ ಸುಮಾರು 85% ಕಾಡುಗಳನ್ನ ಕಳೆದುಕೊಂಡಿದೆ ಅಂತ ಹೇಳಲಾಗುತ್ತೆ. ಇನ್ನು ಟೋಟಲ್ ಭೂಮಿಗೆ ಹೇಳೋದಾದ್ರೆ, ಈ ಸ್ಥಳೀಯ ಕಾಡುಗಳಲ್ಲಿ ಟೋಟಲ್ 80% ಕಾಡು ನಾಶ ಆಗಿದೆ, ಕಳೆದುಕೊಂಡಿದೆ ಅಂತ ಹೇಳಲಾಗುತ್ತೆ. ಟೋಟಲ್ ಭೂಮಿ ಮೇಲೆ ಇರ್ತಕ್ಕಂಥ 80% ಕಾಡು ನಾಶ ಆಗಿದೆ ಅಂತ ಹೇಳಲಾಗುತ್ತೆ. ಮೂರನೇ ಪ್ರಶ್ನೆ, ಈ ಕೆಳಗಿನ ಸ್ಥಳಗಳಲ್ಲಿ ಯಾವುದನ್ನ ಭಾರತದ 7 ಭಾಷೆಗಳ ಭೂಮಿ ಅಂತ ಜನಪ್ರಿಯವಾಗಿ ಕರೆಯಲಾಗತ್ತೆ ಅಂತ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 3, ಕಾಸರಗೋಡು. ಕೇರಳದ ಕಾಸರಗೋಡು. ಕೇರಳದ ಉತ್ತರ ಜಿಲ್ಲೆಯಾದಂತ ಕಾಸರಗೋಡು 7 ಭಾಷೆಗಳ ಭೂಮಿ ಅಂತ ಪ್ರಸಿದ್ಧವಾಗಿದೆ. ಮಲಯಾಳಂ ಇದರ ಆಡಳಿತ ಭಾಷೆಯಾಗಿದೆ. ಇನ್ನು ಇತರ ಭಾಷೆಗಳು ಅಂತಂದ್ರೆ ಕನ್ನಡ, ತುಳು, ಕೊಂಕಣಿ, ಮರಾಠಿ, ಉರ್ದು ಮತ್ತು ಬ್ಯಾರಿ ಭಾಷೆಗಳು ಆಗಿದ್ದಾವೆ. ಇನ್ನು ರಾಜ್ಯ ಮರು ಸಂಘಟನೆ ಆಯ್ತಲ್ಲ, ಅದಕ್ಕಿಂತ ಮೊದಲು ಕಾಸರಗೋಡು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಭಾಗ ಆಗಿತ್ತು. ಇನ್ನು ರಾಜ್ಯಗಳ ಮರು ಸಂಘಟನೆ ಮತ್ತು ಏಕೀಕೃತ ಕೇರಳ ರಾಜ್ಯ ರಚನೆಯ ನಂತರ ಕಾಸರಗೋಡು ಕೇರಳದ ಮಲಬಾರ್ ಜಿಲ್ಲೆಯ ಒಂದು ಭಾಗ ಆಯಿತು. ನಾಲ್ಕನೇ ಪ್ರಶ್ನೆ, ರಿಪನ್ ರೆಸಲ್ಯೂಷನ್ 1882ರಿಂದ ಪ್ರಾರಂಭ ಆಯಿತು. ಇನ್ನು 1908ರಲ್ಲಿ ರಾಯಲ್ ಕಮಿಷನ್ ಮತ್ತೆ ಮೇ 1918ರ ರೆಸಲ್ಯೂಷನ್ ನಿಂದ ಉತ್ತೇಜನ ಪಡೆಯಿತು ಮತ್ತು ಅಂತಿಮವಾಗಿ ಸ್ವತಂತ್ರ ಭಾರತದಲ್ಲಿ ಅದು ಸ್ಥಾಪನೆ ಆಯಿತು ಅಂತ. ಈ ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳನ್ನ ಈ ಕೆಳಗಿನ ಯಾವುದನ್ನ ಉಲ್ಲೇಖಿಸುತ್ತೆ ಅಂತ? ಅಂದ್ರೆ ಮೇಲೆ ಹೇಳಿಕೆ ಯಾವುದು ಇದಕ್ಕೆ ಸರಿ ಹೋಗುತ್ತೆ ಕೆಳಗಿನ 4 ಅಂತ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 1, ಪಂಚಾಯತ್ ರಾಜ್ ವ್ಯವಸ್ಥೆ. ಪಂಚಾಯತ್ ರಾಜ್ ವ್ಯವಸ್ಥೆಯು ಲಾರ್ಡ್ ರಿಪನ್ ರೆಸಲ್ಯೂಷನ್ 1882ರೊಂದಿಗೆ ಪ್ರಾರಂಭ ಆಯಿತು ಮತ್ತು ಅದು ಸ್ಥಳೀಯ ಸಂಸ್ಥೆಗಳನ್ನ ಜನರಿಂದ ಸಾಧ್ಯವಾದಷ್ಟು ಪ್ರತಿನಿಧಿ ಆಗ್ಲಿಕ್ಕೆ ಸೂಚಿಸಿತು. ಇನ್ನು ನಂತರ ರಾಯಲ್ ಕಮಿಷನ್ 1908ರ ಸ್ಥಳೀಯ ಸಂಸ್ಥೆಗಳಿಗೆ ನ್ಯಾಯಾಂಗ ವ್ಯಾಪ್ತಿಯನ್ನ ನೀಡಬೇಕು ಅಂತ ಸೂಚಿಸಿತು. ಇನ್ನು ಮೇ 1918ರ ನಿರ್ಣಯ ಜನರಿಂದ ಹೆಚ್ಚಿನ ಭಾಗವಹಿಸುವಿಕೆಯನ್ನ ಸೂಚಿಸಿತು. ಇನ್ನು 1992ರ ಸಾಂವಿಧಾನಿಕ ತಿದ್ದುಪಡಿ 73ನೇ ತಿದ್ದುಪಡಿ ಕಾಯ್ದೆ ಅಂತಿಮವಾಗಿ ಪಂಚಾಯತ್ ರಾಜ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಿತು. ಐದನೇ ಪ್ರಶ್ನೆ, ಬ್ರಿಟಿಷ್ ಸಮಯದಲ್ಲಿ ರಚಿಸಲಾದಂತ ಅಚಿಸನ್ ಸಮಿತಿ ಈ ಕೆಳಗಿನ ಯಾವುದರೊಂದಿಗೆ ಸಂಬಂಧಿಸಿದೆ ಅಂತ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2, ಸಾರ್ವಜನಿಕ ಸೇವಾ ಸುಧಾರಣೆಗಳು ಅಂತ. ಡಫರಿನ್ ಸ್ಥಾಪನೆ ಮಾಡಿದಂತ ಸಾರ್ವಜನಿಕ ಸೇವೆಗಳ ಕುರಿತಾದಂತ ಅಚಿಸಿನ್ ಸಮಿತಿ 1886 ಶಿಫಾರಸು ಮಾಡಿತು. ಏನು ಅಂತಂದ್ರೆ, ನಾಗರಿಕ ಸೇವೆಯನ್ನ ಇಂಪೀರಿಯಲ್ ಇಂಡಿಯನ್ ಸಿವಿಲ್ ಸರ್ವಿಸ್ ಇಂಗ್ಲೆಂಡ್ನ ಪರೀಕ್ಷೆ ಮತ್ತು ಪ್ರಾಂತೀಯ ಸಿವಿಲ್ ಪರೀಕ್ಷೆ ಭಾರತದಲ್ಲಿ, ಮತ್ತೆ ಅಧೀನ ನಾಗರಿಕ ಸೇವೆ ಇದು ಸಹ ಭಾರತದ ಪರೀಕ್ಷೆ ಅಂತ ವರ್ಗೀಕರಣ ಮಾಡೋದು ಮತ್ತು ವಯಸ್ಸಿನ ಮಿತಿಯನ್ನು 23ಕ್ಕೆ ಏರಿಸೋದು ಇದರ ಪ್ರಮುಖ ಸಲಹೆಗಳು ಆಗಿದ್ವು, ರೆಕಮೆಂಡೇಶನ್ಸ್ ಆಗಿದ್ವು.
6ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರ್ತಕ್ಕಂಥ KN ದೀಕ್ಷಿತ್ ಸಮಿತಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2, ಭಾರತೀಯ ಸಂಸ್ಕೃತಿಯ ಮೂಲ ಮತ್ತು ವಿಕಾಸದ ಸಮಗ್ರ ಅಧ್ಯಯನವನ್ನು ನಡೆಸೋದು ಆಗಿದೆ. KN ದೀಕ್ಷಿತ್ ಇವರು ಭಾರತೀಯ ಪುರಾತತ್ವ ಸೊಸೈಟಿಯ ಅಧ್ಯಕ್ಷರು. ಇವರ ಅಧ್ಯಕ್ಷತೆ ಅಡಿಯಲ್ಲಿ ತಜ್ಞರ ಸಮಿತಿಯನ್ನ ರಚನೆ ಮಾಡಲಾಗಿದೆ ಮತ್ತು ಭಾರತೀಯ ಸಂಸ್ಕೃತಿಯ ಮೂಲ ಮತ್ತು ವಿಕಾಸದ ಬಗ್ಗೆ ಸಮಗ್ರ ಅಧ್ಯಯನವನ್ನ ನಡೆಸಲಿಕ್ಕೆ ಮತ್ತು 12,000 ವರ್ಷಗಳ ಮೊದಲು ಮತ್ತು ವಿಶ್ವದ ಇತರ ಸಂಸ್ಕೃತಿಗಳೊಂದಿಗೆ ಭಾರತದ ಸಂಪರ್ಕವನ್ನ ಅರಿಯಲಿಕ್ಕೆ ಮತ್ತು ಅದರ ವಿಕಾಸದ ಸಮಗ್ರ ಅಧ್ಯಯನವನ್ನ ನಡೆಸಲಿಕ್ಕೆ ಈ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ. 7ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ರಾಮ್ಸರ್ ಕನ್ವೆನ್ಷನ್ ಅನ್ನ ಯುನೆಸ್ಕೋ ಸ್ಥಾಪನೆ ಮಾಡಿತು. ಚಿಲ್ಕಾ ಸರೋವರ ಮತ್ತು ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಭಾರತದ ರಾಮ್ಸರ್ ತಾಣಗಳಾಗಿ ಗುರುತಿಸಲ್ಪಟ್ಟಂತ ಮೊದಲನೇದು. ಇನ್ನು ರಾಜಸ್ಥಾನದಲ್ಲಿ 2 ರಾಮ್ಸರ್ ತಾಣಗಳಿದಾವೆ ಅಂತ. ಈ ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ. ಸ್ನೇಹಿತರೆ, 3 ಹೇಳಿಕೆ ಸರಿ ಇದಾವೆ, ಹಾಗಾಗಿ ಡಿ ಮೇಲಿನ ಎಲ್ಲವೂ ಸರಿ ಅಂತ. ಇದಕ್ಕೆ ಸಂಬಂಧಪಟ್ಟಂತ ವಿವರಣೆಯನ್ನ ನೋಡೋಣ. ರಾಮ್ಸರ್ ಕನ್ವೆನ್ಷನ್ ಅಂತ ಕರೆಯಲ್ಪಡ್ತಕ್ಕಂಥ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ 1971ರಲ್ಲಿ ಯುನೆಸ್ಕೋ ಸ್ಥಾಪನೆ ಮಾಡಿದಂತ ಅಂತರ್ ಸರ್ಕಾರಿ ಪರಿಸರ ಒಪ್ಪಂದ ಇದು ಆಗಿದೆ. ಇನ್ನು ಒಡಿಸ್ಸಾದ ಚಿಲ್ಕಾ ಸರೋವರ ಮತ್ತು ರಾಜಸ್ಥಾನದ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ 1981ರಲ್ಲಿ ಭಾರತದ ರಾಮ್ಸರ್ ತಾಣಗಳಾಗಿ ಗುರುತಿಸಲ್ಪಟ್ಟಂತ ಮೊದಲನೇವು. ಇನ್ನು ರಾಜಸ್ಥಾನದಲ್ಲಿ 2 ರಾಮ್ಸರ್ ತಾಣಗಳಿದಾವೆ. ಇವೆ ಯಾವುವು ಅಂತಂದ್ರೆ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಮತ್ತು ಸಂಬರ್ ಸರೋವರಗಳು ಆಗಿದ್ದಾವೆ. 8ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಮಿತಿ ಅಥವಾ ಆಯೋಗಗಳು ರಾಜ್ಯ ಪುನರ್ವಿಂಗಡಣೆಯೊಂದಿಗೆ ಸಂಬಂಧಿಸಿದಾವೆ ಅಂತ. ಸ್ನೇಹಿತರೆ, ಇಲ್ಲಿ JVP ಸಮಿತಿ, ಫಜಲ್ ಅಲಿ ಆಯೋಗ, ಧಾರ್ ಆಯೋಗ ಮತ್ತು ಕೊಠಾರಿ ಆಯೋಗ ಅಂತ ಕೊಟ್ಟಿದ್ದಾರೆ. ಯಾವ ಆಯ್ಕೆ ಸರಿ ಅಂತ. ಸ್ನೇಹಿತರೆ, ಇಲ್ಲಿ ಕೊಠಾರಿ ಆಯೋಗ ಬಿಟ್ಬಿಟ್ಟು ಉಳಿದ 3 ಸಮಿತಿಗಳು ಈ ರಾಜ್ಯ ಪುನರ್ವಿಂಗಡಣೆಯೊಂದಿಗೆ ಸಂಬಂಧಿಸಿದವು. ಹಾಗಾಗಿ ಇಲ್ಲಿ 1, 2 ಮತ್ತು 3 ಮಾತ್ರ, 4 ಬಿಟ್ಟು. ಕೊಠಾರಿ ಆಯೋಗ ಅಂತ ಜನಪ್ರಿಯವಾಗಿ ಕರೆಯಲಾಗ್ತಕ್ಕಂಥ ರಾಷ್ಟ್ರೀಯ ಶಿಕ್ಷಣ ಆಯೋಗ, ಇದು 64ರಿಂದ 1966ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಭಾರತದಲ್ಲಿ ಶಿಕ್ಷಣ ಕ್ಷೇತ್ರದ ಎಲ್ಲ ಅಂಶಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಮತ್ತು ಶಿಕ್ಷಣದ ಸಾಮಾನ್ಯ ಮಾದರಿಯನ್ನ ವಿಕಸಿಸಲಿಕ್ಕೆ ಮತ್ತು ಮಾರ್ಗಸೂಚಿ ಮತ್ತು ನೀತಿಗಳಿಗೆ ಸಲಹೆ ನೀಡಲಿಕ್ಕೆ ಭಾರತ ಸರ್ಕಾರ ಸ್ಥಾಪನೆ ಮಾಡಿದಂತ ಶಿಕ್ಷಣದ ತಾತ್ಕಾಲಿಕ ಆಯೋಗ ಇದು ಆಗಿತ್ತು. 9ನೇ ಪ್ರಶ್ನೆ, ಫಾಸ್ಫೈನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಇದು ಬಣ್ಣರಹಿತ ಮತ್ತು ವಾಸನೆ ಇಲ್ಲದ ಅನಿಲ ಅಂತ. ಇನ್ನು 2ನೇ ಸ್ಟೇಟ್ಮೆಂಟ್, ಇದು ಜೈವಿಕ ಪ್ರಕ್ರಿಯೆ ಮೂಲಕ ಮಾತ್ರ ಉತ್ಪತ್ತಿ ಆಗತ್ತೆ ಅಂತ ತಿಳಿದು ಬಂದಿದೆ ಮತ್ತು ನೈಸರ್ಗಿಕವಾಗಿ ಸಂಭವಿಸತಕ್ಕಂಥ ಯಾವುದೇ ರಾಸಾಯನಿಕ ಪ್ರಕ್ರಿಯೆ ಮೂಲಕ ಇದು ಉಂಟಾಗೋದಿಲ್ಲ ಅಂತ. ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ. ಸ್ನೇಹಿತರೆ, ಇಲ್ಲಿ 1ನೇ ಸ್ಟೇಟ್ಮೆಂಟ್ ತಪ್ಪಿದೆ, 2ನೇ ಸ್ಟೇಟ್ಮೆಂಟ್ ಮಾತ್ರ ಸರಿ. ಹಾಗಾಗಿ ಬಿ 2 ಮಾತ್ರ ಸರಿ ಅನ್ನೋದನ್ನ ತಗೋಬಹುದು. ಈಗ ವಿವರಣೆಯನ್ನ ನೋಡೋಣ. ಖಗೋಳ ವಿಜ್ಞಾನಿಗಳ ಅಂತಾರಾಷ್ಟ್ರೀಯ ತಂಡ ಶುಕ್ರನ ವಾತಾವರಣದಲ್ಲಿ ಫಾಸ್ಫೈನ್ ಅನಿಲದ ಆವಿಷ್ಕಾರವನ್ನು ಘೋಷಣೆ ಮಾಡಿದೆ. ಇದು ನೆರೆಯ ಗ್ರಹದಲ್ಲಿ ಜೀವ ರೂಪಗಳ ಉಪಸ್ಥಿತಿಯ ಸಾಧ್ಯತೆ ಬಗ್ಗೆ ಜಾಗತಿಕ ಉತ್ಸಾಹವನ್ನು ಹುಟ್ಟಾಕಿದೆ. ಅಂದ್ರೆ ಜೀವಿಗಳು ಇರ್ಬೋದೇನು ಅಂತ ಕುತೂಹಲವನ್ನು ಹುಟ್ಟುಹಾಕಿದೆ. ಇನ್ನು ಫಾಸ್ಫೈನ್ ಬಣ್ಣರಹಿತ ಅನಿಲ, ಆದ್ರೆ ವಾಸನೆ ಇರ್ತಕ್ಕಂಥ ಅನಿಲ. ಆದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನಿತ್ತು, ಬಣ್ಣರಹಿತ ಮತ್ತು ವಾಸನೆ ರಹಿತ ಅಂತ ಇತ್ತು. ಆದ್ರೆ ಇದು ಬಣ್ಣರಹಿತ, ವಾಸನೆ ಇರತ್ತೆ. ಇನ್ನು ಇದು ಜೈವಿಕ ಪ್ರಕ್ರಿಯೆ ಮೂಲಕ ಉತ್ಪತ್ತಿ ಆಗತ್ತೆ ಅಂತ. ಅಂದ್ರೆ ಜೀವಿಗಳು ಇದ್ರೆ ಅದ್ರ ಮೂಲಕ ಮಾತ್ರ ಉತ್ಪತ್ತಿ ಆಗತ್ತೆ ಅಂತ. ಇನ್ನು ಇದು ನೈಸರ್ಗಿಕವಾಗಿ ಸಂಭವಿಸ್ತಕ್ಕಂಥ ಬೇರೆ ಯಾವುದೇ ರಾಸಾಯನಿಕ ಪ್ರಕ್ರಿಯೆ ಮೂಲಕ, ಅಂದ್ರೆ ಜ್ವಾಲಾಮುಖಿ ಇರ್ಬೋದು ಅಥವಾ ಬೆಳಕಿನಿಂದ ಇರ್ಬೋದು, ಉತ್ಪತ್ತಿ ಆಗೋದಿಲ್ಲ ಅಂತ ಇದು ಫಾಸ್ಫೈನ್ ಅನಿಲ. ಇನ್ನು ಕೈಗಾರಿಕಾ ಪ್ರಕ್ರಿಯೆಯಲ್ಲಿ ಉತ್ಪಾದನೆ ಆಗುವುದರ ಹೊರತಾಗಿ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಬದುಕುಳಿತಕ್ಕಂಥ ಕೆಲವು ಜಾತಿಯ ಬ್ಯಾಕ್ಟೀರಿಯಾಗಳಿಂದ ಮಾತ್ರ ಇದನ್ನ ತಯಾರು ಮಾಡಲಾಗತ್ತೆ. ಹಾಗಾಗಿ ಅಲ್ಲಿ ಬ್ಯಾಕ್ಟೀರಿಯಾ ಇರ್ಬೋದು ಏನೋ ಶುಕ್ರ ಗ್ರಹದಲ್ಲಿ ಅನ್ನೋ ಒಂದು ಕುತೂಹಲ ಹುಟ್ಟಾಕಿದೆ. ಇನ್ನು ಇದನ್ನ ಕೃಷಿ ಮತ್ತು ಅರೆವಾಹಕ ಉದ್ಯಮದಲ್ಲಿ ಬಳಸಲಾಗುತ್ತೆ ಫಾಸ್ಫೈನ್ ಅನಿಲವನ್ನ. 10ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. 1ನೇ ಸ್ಟೇಟ್ಮೆಂಟ್, ಮ್ಯಾಂಟ್ರಿಯಾಕ್ಸ್ ರೆಕಾರ್ಡ್ಸ್ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಗದ್ದೆ ತಾಣಗಳ ನೋಂದಣಿಯಾಗಿದೆ. ಭಾರತದ 3 ಗದ್ದೆ ತಾಣಗಳು ವೆಟ್ಲ್ಯಾಂಡ್ಸ್ ಮ್ಯಾಂಟ್ರಿಯಾಕ್ಸ್ ದಾಖಲೆಯಲ್ಲಿದೆ. ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ. ಸ್ನೇಹಿತರೆ, ಇಲ್ಲಿ 2ನೇ ಸ್ಟೇಟ್ಮೆಂಟ್ ತಪ್ಪಿದೆ, 1ನೇ ಸ್ಟೇಟ್ಮೆಂಟ್ ಮಾತ್ರ ಸರಿ ಇದೆ. ಹಾಗಾಗಿ ಎ 1 ಮಾತ್ರ ಅನ್ನೋದನ್ನ ತಗೋಬಹುದು. ಎ 1 ಮಾತ್ರ ಸರಿ.
ಮ್ಯಾಂಟ್ರಿಯಾಕ್ಸ್ ರೆಕಾರ್ಡ್ಸ್ ಎನ್ನುವುದು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ತೇವ ಭೂಮಿಗಳಂದ್ರೆ ವೆಟ್ಲ್ಯಾಂಡ್ಸ್ ಪಟ್ಟಿಯಲ್ಲಿರ್ತಕ್ಕಂಥ ಗದ್ದೆ ತಾಣಗಳ ನೋಂದಣಿಯಾಗಿದ್ದು, ಇಲ್ಲಿ ಪರಿಸರ ಗುಣಲಕ್ಷಣಗಳಲ್ಲಿ ಬದಲಾವಣೆ ಸಂಭವಿಸ್ತವೆ ಅಥವಾ ತಾಂತ್ರಿಕವಾಗಿ ಬೆಳವಣಿಗೆಗಳ ಮಾಲಿನ್ಯ ಅಥವಾ ಇತರ ಮಾನವ ಹಸ್ತಕ್ಷೇಪದ ಪರಿಣಾಮವಾಗಿ ಸಂಭವಿಸಬಹುದಾದಂತ ವಿವರಣೆಯಲ್ಲಿರ್ತವೆ. ಇದನ್ನ ರಾಮ್ಸರ್ ಪಟ್ಟಿಯ ಭಾಗವಾಗಿ ನಿರ್ವಹಣೆ ಮಾಡಲಾಗಿದೆ. ಹಾಗಾಗಿ ಒಂದೇ ಹೇಳಿಕೆ ಸರಿಯಾಗಿದೆ. ಇನ್ನು ಪ್ರಸ್ತುತ ಭಾರತದಲ್ಲಿ 2 ವೆಟ್ಲ್ಯಾಂಡ್ಸ್ ಮ್ಯಾಂಟ್ರಿಯಾಕ್ಸ್ ದಾಖಲೆಯಲ್ಲಿದ್ದಾವೆ. ಇನ್ನು ಕಿಲಿಯಾಡಿಯೋ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದಲ್ಲಿ ಇರತಕ್ಕಂಥದ್ದು ಮತ್ತು ಲೋಕ್ತಾಕ್ ಸರೋವರ ಮಣಿಪುರದಲ್ಲಿ ಇರತಕ್ಕಂಥದ್ದು ಇವೆರಡು ಮ್ಯಾಂಟ್ರಿಯಾಕ್ಸ್ ದಾಖಲೆಯಲ್ಲಿದ್ದಾವೆ. ಇನ್ನು ಚಿಲ್ಕಾ ಸರೋವರ ಒಡಿಶಾದಲ್ಲಿ ಇದೆಯಲ್ಲ, ಅದು ಇದರ ದಾಖಲೆಯಲ್ಲಿ ಇರಿಸಲಾಗಿತ್ತು, ಆದರೆ ನಂತರ ಅದನ್ನು ತೆಗೆದುಹಾಕಲಾಯಿತು. ಹಾಗಾಗಿ ಹೇಳಿಕೆ 2 ಸರಿ ಅಲ್ಲ ಅಂತ. 11ನೇ ಪ್ರಶ್ನೆ, ನಾಥುಲಾಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಪೂರ್ವ ಸಿಕ್ಕಿಂನಲ್ಲಿರ್ತಕ್ಕಂಥ ಪರ್ವತ ಮಾರ್ಗ ಆಗಿದೆ. ಇದು ಸಿಕ್ಕಿಂ ಅನ್ನ ಟಿಬೆಟ್ನ ಚುಂಬಿ ಕಣಿವೆಯೊಂದಿಗೆ ಸಂಪರ್ಕ ಮಾಡತ್ತೆ ಅಂತ. ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಸ್ನೇಹಿತರೆ, 2 ಹೇಳಿಕೆ ಸರಿಯಾಗಿದ್ದಾವೆ. ಇಲ್ಲಿ 2 ಹೇಳಿಕೆ ಸರಿ. ಇತ್ತೀಚಿನ ಭಾರತ ಚೀನಾ ನಿಲುವು ನಾಥುಲಾ ಗಡಿ ವ್ಯಾಪಾರದ ಮೇಲೆ ಪರಿಣಾಮವನ್ನು ಬೀರಿದೆ. ಸಿಕ್ಕಿಂನ ವ್ಯಾಪಾರಿಗಳು ಈ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಉದ್ವಿಗ್ನತೆಗೆ ತಮ್ಮ ವ್ಯಾಪಾರದ ಮೇಲೆ ಪರಿಣಾಮ ಬೀರಬಹುದು ಅಂತ ಭಯಪಟ್ಟಿದ್ದಾರೆ. ಇನ್ನು ನಾಥುಲಾ ಸಿಕ್ಕಿಂನಲ್ಲಿರ್ತಕ್ಕಂಥ ಪರ್ವತದ ಒಂದು ದಾರಿಯಾಗಿದೆ. ಇದು ಸಿಕ್ಕಿಂನ ಟಿಬೇಟಿಯನ್ ಪ್ರಸ್ಥಭೂಮಿಯ ಚುಂಬಿ ಕಣಿವೆಯೊಂದಿಗೆ ಸಂಪರ್ಕ ಮಾಡುತ್ತೆ. ಇದು ಚೀನಾ ಮತ್ತು ಭಾರತದ ನಡುವಿನ 3 ಮುಕ್ತ ವ್ಯಾಪಾರ ಗಡಿ ಪೋಸ್ಟ್ಗಳಲ್ಲಿ ಒಂದಾಗಿದೆ. ಇತರ 2 ಅಂತಂದ್ರೆ ಹಿಮಾಚಲ ಪ್ರದೇಶದ ಶಿಪ್ಕಿಲ ಮತ್ತು ಉತ್ತರಾಖಂಡದ ಚಿಪುಲೇಖನವಾಗಿದ್ದವು. 12ನೇ ಪ್ರಶ್ನೆ, ಬ್ರಿಟಿಷ್ ಕಾಲದಲ್ಲಿ ಭಾರತೀಯ ಕೃಷಿಯ ಬಡತನಕ್ಕೆ ಈ ಕೆಳಗಿನ ಯಾವ ಅಂಶಗಳು ಕಾರಣವಾಗಿದ್ವು ಅಂತ. 1ನೇದು ಭೂಕಂದಾಯ ವ್ಯವಸ್ಥೆ, ಬ್ರಿಟಿಷರ ಆರ್ಥಿಕ ನೀತಿಗಳಿರ್ಬೋದು. ಇನ್ನು ಕರಕುಶಲ ಕೈಗಾರಿಕೆಗಳ ನಾಶ ಯಾವುದರಿಂದ ಅಂತ. ಸ್ನೇಹಿತರೆ, ಇಲ್ಲಿ ನೀಡಿರ್ತಕ್ಕಂಥ 3 ಕಾರಣಗಳು ಸರಿಯಾಗಿದ್ದಾವೆ. ಹಾಗಾಗಿ ಡಿ 1, 2 ಮತ್ತು 3 ಸರಿ ಅಂತ. ಎಲ್ಲ ಅಂಶಗಳು ಕಾರಣವಾಗಿದ್ದಾವೆ. ಭಾರತೀಯ ಕೃಷಿಕರ ಬಡತನ ಕೃಷಿ ರಚನೆಯ ರೂಪಾಂತರದ ನೇರ ಪರಿಣಾಮ ಆಗಿತ್ತು. ವಸಾಹತುಶಾಹಿ ಆರ್ಥಿಕ ನೀತಿಗಳಿರ್ಬೋದು ಬ್ರಿಟಿಷರದು. ಇನ್ನು ಭೂಮಿಯ ಜನಸಂದಣಿಗೆ ಕಾರಣ ಆಗ್ತಕ್ಕಂಥ ಕರಕುಶಲ ವಸ್ತುಗಳ ನಾಶ, ಹೊಸ ಭೂಕಂದಾಯ ವ್ಯವಸ್ಥೆ, ಹಾಗೆ ವಸಾಹತುಶಾಹಿ ಆಡಳಿತ ಮತ್ತು ನ್ಯಾಯಾಂಗದ ವ್ಯವಸ್ಥೆಯು ಕೂಡ ಭಾರತದ ಜನಪರವಾಗಿ ಇರಲಿಲ್ಲ. ಹಾಗಾಗಿ ಇವೆಲ್ಲವೂ ಸಹ ಭಾರತೀಯ ಕೃಷಿಯ ಬಡತನಕ್ಕೆ ಕಾರಣ ಆಗಿದ್ವು. 13ನೇ ಪ್ರಶ್ನೆ, ಅರಬ್ ಲೀಗ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಸ್ಟೇಟ್ಮೆಂಟು, ಇದು ಆಫ್ರಿಕನ್ ಮತ್ತು ಏಷ್ಯನ್ ಖಂಡಗಳಲ್ಲಿನ ಅರೇಬಿಕ್ ಮಾತನಾಡತಕ್ಕಂಥ ದೇಶಗಳ ಪ್ರಾದೇಶಿಕ ಬಹುರಾಷ್ಟ್ರೀಯ ಸಂಘಟನೆಯಾಗಿದೆ. ಭಾರತ ಅರಬ್ ಲೀಗ್ಗೆ ವೀಕ್ಷಕ ರಾಷ್ಟ್ರ ಆಗಿದೆ ಅಂತ. ಸ್ನೇಹಿತರೆ, ಇಲ್ಲಿ ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದರೆ 2 ಸರಿಯಾಗಿದೆ ಸ್ನೇಹಿತರೆ. ಇಲ್ಲಿ ಸಿ 1 ಮತ್ತು 2 ಸರಿ. ಇತ್ತೀಚೆಗೆ ಇಸ್ರೇಲ್ ಜೊತೆಗೆ ಏನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತೆ ಬಹರೇನ್ ಒಪ್ಪಂದಗಳನ್ನ ಮಾಡಿಕೊಂಡಿತ್ತು, ಅದನ್ನು ವಿರೋಧಿಸ್ಬಿಟ್ಟು ಪ್ಯಾಲೆಸ್ತೀನ್ ಈ ಅರಬ್ ಲೀಗ್ನ ಇಂದ ಹೊರ ಬಂದಿದೆ ಅಂತ. ಅರಬ್ ಲೀಗ್ ಅರಬ್ ಮಾತನಾಡತಕ್ಕಂಥ ಆಫ್ರಿಕನ್ ಮತ್ತು ಏಷ್ಯನ್ ದೇಶಗಳ ಒಕ್ಕೂಟ ಆಗಿದೆ. ಇನ್ನು ಇದರ 22 ಸದಸ್ಯ ರಾಷ್ಟ್ರಗಳು ಮತ್ತು 4 ವೀಕ್ಷಕರ ಸ್ವಾತಂತ್ರ್ಯ, ಸಾರ್ವಭೌಮ, ವ್ಯವಹಾರ ಮತ್ತು ಹಿತಾಸಕ್ತಿಗಳನ್ನು ಉತ್ತೇಜಿಸಲಿಕ್ಕೆ 1945ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಇನ್ನು 4 ವೀಕ್ಷಕ ದೇಶಗಳು ಅಂತಂದ್ರೆ ಬ್ರೆಜಿಲ್, ಎರಿಟ್ರಿಯಾ, ಭಾರತ, ವೆನಿಜುಲಾ ಆಗಿದ್ದಾವೆ. ಇನ್ನು ವ್ಯಾಪಾರ ಮತ್ತು ಆರ್ಥಿಕ ಬೆಳವಣಿಗೆಯ ಜೊತೆಗೆ ಈ ಪ್ರದೇಶದಲ್ಲಿ ಸಾರ್ವಭೌಮತ್ವ ಮತ್ತು ರಾಜಕೀಯ ಸ್ಥಿರತೆಯನ್ನು ಉತ್ತೇಜಿಸೋದು ಇದರ ಉದ್ದೇಶ ಆಗಿದೆ. 14ನೇ ಪ್ರಶ್ನೆ, ತುಲುಂಗ್ಲಾ ಅನ್ನೋದು ಎಲ್ಲಿದೆ ಅಂತ. ಸ್ನೇಹಿತರೆ, ಇದು ಅರುಣಾಚಲ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಭಾಗ ಆಗಿದೆ. ಇಲ್ಲಿ ಭಾರತ ಮತ್ತು ಚೀನಾದ ನಡುವೆ ಯುದ್ಧಕ್ಕೆ ಕಾರಣವಾದಂಥ ಪ್ರದೇಶನೂ ಸಹ ಇದು ತುಲುಂಗ್ಲಾ ಅನ್ನೋದಾಗಿದೆ. 15ನೇ ಪ್ರಶ್ನೆ, ಹಣಕಾಸು ಆಯೋಗದ ಶಿಫಾರಸುಗಳ ಅಡಿಯಲ್ಲಿ ಕೇಂದ್ರದಿಂದ ರಾಜ್ಯಗಳಿಗೆ ನೀಡತಕ್ಕಂಥ ಅನುದಾನವನ್ನು ಹೀಗೆಂದು ಕರೆಯಲಾಗತ್ತೆ ಅಂತ. ಏನಂತ ಕರೀತಾರೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಶಾಸನಬದ್ಧ ಅನುದಾನ ಅಂತ, ಸ್ಟ್ಯಾಟ್ಯೂಟರಿ ಗ್ರಾಂಟ್ಸ್ ಅಂತ ಕರೀತಾರೆ. ಆಪ್ಷನ್ 3. ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಇಂಬ್ಯಾಲೆನ್ಸಸ್ ಅಂದ್ರೆ ಲಂಬ ಮತ್ತು ಅಡ್ಡ ಅಸಮತೋಲನ ಹೆಚ್ಚಿನ ಒಕ್ಕೂಟಗಳ ಸಾಮಾನ್ಯ ಲಕ್ಷಣಗಳಾಗಿದ್ದಾವೆ. ಸಂವಿಧಾನ ರಾಷ್ಟ್ರವ್ಯಾಪಿ ನೆಲೆಯನ್ನು ಹೊಂದಿರತಕ್ಕಂಥ ತೆರಿಗೆಯನ್ನು ಒಕ್ಕೂಟಕ್ಕೆ ನಿಗದಿಪಡಿಸಿದೆ. ಸಾಧ್ಯವಾದಷ್ಟು ಮಟ್ಟಿಗೆ ಆಂತರಿಕ ಅಡೆತಡೆಗಳಿಂದ ದೇಶ ಒಂದು ಸಾಮಾನ್ಯ ಆರ್ಥಿಕ ಸ್ಥಳ ಆಗಿದೆ.
ಜನರಿಗೆ ಹತ್ತಿರ ಮತ್ತು ಸ್ಥಳೀಯ ಅಗತ್ಯಗಳಿಗೆ ಹೆಚ್ಚು ಸಂವೇದನಶೀಲವಾಗಿರುವ ರಾಜ್ಯಗಳಿಗೆ ಕ್ರಿಯಾತ್ಮಕ ಜವಾಬ್ದಾರಿ ನಿಯೋಜಿಸಲಾಗಿರುತ್ತೆ. ಇವುಗಳು ನಿಗದಿಪಡಿಸಿದ ಆದಾಯದ ಮೂಲಗಳಿಗೆ ಅನುಗುಣವಾಗಿ ಖರ್ಚನ್ನು ಒಳಗೊಂಡಿದ್ದು ಲಂಬ ಅಸಮತೋಲನಕ್ಕೆ ಕಾರಣ ಆಗತ್ತೆ. ಇನ್ನು ಕೇಂದ್ರದಿಂದ ತೆರಿಗೆ ಹಂಚಿಕೆ ಈ ಜವಾಬ್ದಾರಿಗಳನ್ನ ಪೂರೈಸಲಿಕ್ಕೆ ಅವರಿಗೆ ಸಹಾಯ ಮಾಡತ್ತೆ. 16ನೇ ಪ್ರಶ್ನೆ, ಟಿ ಕೋಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಸ್ಟೇಟ್ಮೆಂಟ್, ಟಿ ಕೋಶಗಳು ದುಗ್ಧನಾಳದ ವ್ಯವಸ್ಥೆಯ ಒಂದು ಭಾಗ ಆಗಿದ್ದಾವೆ. ಇನ್ನು ಟಿ ಕೋಶ ಮೂಳೆ ಮಜ್ಜೆಯಲ್ಲಿ ಹುಟ್ಟುತ್ತವೆ ಮತ್ತು ಥೈಮಸ್ ನಲ್ಲಿ ಇವು ಪ್ರಬುದ್ಧವಾಗ್ತವೆ, ಅಂದ್ರೆ ಬೆಳಿತವೆ ಅಂತ. ಇನ್ನು ದೇಹದಿಂದ ರೋಗಕಾರಕಗಳನ್ನ ತೆಗೆದಾಕ್ತಕ್ಕಂಥ ಜವಾಬ್ದಾರಿ ಅದರ ಮೇಲಿದೆ ಅಂತ. ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ. ಸ್ನೇಹಿತರೆ, ಇಲ್ಲಿ ಎಲ್ಲಾ ಸ್ಟೇಟ್ಮೆಂಟ್ ಸರಿ ಇದಾವೆ, ಅಂದ್ರೆ ಡಿ 1, 2 ಮತ್ತು 3. ಟಿ ಕೋಶ ದುಗ್ಧನಾಳದ ವ್ಯವಸ್ಥೆಯ ಒಂದು ಭಾಗ ಆಗಿದಾವೆ. ಇನ್ನು ಲಿಂಫಾಯ್ಡ್ ಸ್ಟೆಮ್ ಸೆಲ್ಗಳು ಟಿ ಲಿಂಫೋಸೈಟ್ಸ್ ಮತ್ತು ಬಿ ಲಿಂಫೋಸೈಟ್ಸ್ ಗಳನ್ನ ಉತ್ಪಾದನೆ ಮಾಡ್ತವೆ. ಈ ಟಿ ಲಿಂಫೋಸೈಟ್ಸ್ ಅನ್ನ ಸಾಮಾನ್ಯವಾಗಿ ಟಿ ಕೋಶ ಅಂತ ಕರೀತಾರೆ. ಇದು ದೇಹದಲ್ಲಿನ ನಿರ್ದಿಷ್ಟ ರೋಗಕಾರಕಗಳ ವಿರುದ್ಧ ಹೋರಾಡತಕ್ಕಂಥ ಸೆಲ್ಸ್ ಆಗಿದಾವೆ. ಟಿ ಕೋಶಗಳು ಇತರೆ ರೋಗ ನಿರೋಧಕ ಕೋಶಗಳ ಸಹಾಯಕರಾಗಿ ಕಾರ್ಯನಿರ್ವಹಿಸಬಹುದು ಅಥವಾ ರೋಗಕಾರಕಗಳನ್ನ ನೇರವಾಗಿ ಇವು ಆಕ್ರಮಣ ಮಾಡ್ತವೆ. ಟಿ ಕೋಶಗಳು ಮೂಳೆ ಮಜ್ಜೆಯಲ್ಲಿ ಹುಟ್ಟುತ್ತವೆ ಮತ್ತು ಥೈಮಸ್ ನಲ್ಲಿ ಇವು ಪ್ರಬುದ್ಧವಾಗ್ತವೆ, ಅಂದ್ರೆ ಬೆಳಿತವೆ ಅಂತ. 17ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಪ್ಲಾಸ್ಟಿಕಲ್ಚರ್ ಅಂತಂದ್ರೆ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಲ್ಲಿ ಪ್ಲಾಸ್ಟಿಕ್ ನ ಬಳಕೆ ಅನ್ನೋದಾಗಿದೆ. ಪ್ಲಾಸ್ಟಿಕ್ ಉದ್ಯಮಗಳ ಕೈಗಾರಿಕಾ ವಲಯಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಪ್ಲಾಸ್ಟಿಕ್ ಉದ್ಯಾನಗಳ ಯೋಜನೆಯನ್ನ ಪ್ರಾರಂಭ ಮಾಡಲಾಗಿದೆ ಅಂತ. ಮೇಲೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ. ಸ್ನೇಹಿತರೆ, ಇಲ್ಲಿ 2 ಸ್ಟೇಟ್ಮೆಂಟ್ ಸರಿಯಾಗಿದ್ದಾವೆ, ಹಾಗಾಗಿ ಸಿ 1 ಮತ್ತು 2 ಸರಿ. ಪ್ಲಾಸ್ಟಿಕಲ್ಚರ್ ಅನ್ನೋದು ಕೃಷಿ, ತೋಟಗಾರಿಕೆ, ನೀರು ನಿರ್ವಹಣೆ, ಆಹಾರ ಧಾನ್ಯಗಳ ಸಂಗ್ರಹ ಮತ್ತು ಇತರೆ ಸಂಬಂಧಿತ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ನ ಬಳಕೆ ಅಂತ ವ್ಯಾಖ್ಯಾನ ಮಾಡಲಾಗತ್ತೆ. ಇದು ಹಸಿ ಗೊಬ್ಬರ, ಸಾಲು ಹೊದಿಕೆಗಳು, ಪಾಲಿ ಸುರಂಗಗಳು ಮತ್ತು ಹಸಿರು ಮನೆಗಳವರೆಗೆ ಕೃಷಿ ಕೊಳಗಳ ಒಳಪದರ ಮತ್ತು ಸೂಕ್ಷ್ಮ ನೀರಾವರಿ, ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ವರೆಗಿನ ಎಲ್ಲ ರೀತಿಯ ಸಸ್ಯ ಮತ್ತು ಮಣ್ಣಿನ ಹೊದಿಕೆಗಳನ್ನ ಒಳಗೊಂಡಿರ್ತಕ್ಕಂಥ ಇದು ಒಂದು ಪ್ಲಾಸ್ಟಿಕ್ ಆಗಿದೆ. ಅದರಿಂದ 1ನೇ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ. ಇನ್ನು ಪ್ಲಾಸ್ಟಿಕ್ ಪಾರ್ಕ್ ಯೋಜನೆ ದೇಶದಲ್ಲಿ 10 ಪ್ಲಾಸ್ಟಿಕ್ ಉದ್ಯಾನವನಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಉದ್ದೇಶ ಮಾಡಲಾಗಿದೆ. ಇದನ್ನ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ಪ್ರಾರಂಭ ಮಾಡಿದೆ. ಇನ್ನು ಪ್ಲಾಸ್ಟಿಕ್ ಪಾರ್ಕ್ ಅನ್ನೋದು ಪ್ಲಾಸ್ಟಿಕ್ ಉದ್ಯಮಗಳು ಮತ್ತು ಅದರ ಸಂಬಂಧಿತ ಕೈಗಾರಿಕೆಗಳಿಗೆ ಮೀಸಲಾದಂತ ಕೈಗಾರಿಕಾ ವಲಯ ಆಗಿದೆ, ಹಾಗಾಗಿ 2ನೇ ಸ್ಟೇಟ್ಮೆಂಟು ಸಹ ಸರಿ. ಇನ್ನು ಅಸ್ಸಾಮು, ಮಧ್ಯಪ್ರದೇಶ, ಒಡಿಸ್ಸಾ, ತಮಿಳುನಾಡು, ಜಾರ್ಖಂಡ್, ಉತ್ತರಾಖಂಡ್ ಮತ್ತೆ ಛತ್ತೀಸ್ಗಢದ ರಾಜ್ಯಗಳಲ್ಲಿ ಪ್ಲಾಸ್ಟಿಕ್ ಉದ್ಯಾನವನಗಳನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. 18ನೇ ಪ್ರಶ್ನೆ, ಶುಕ್ರ ಗ್ರಹಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಸ್ಟೇಟ್ಮೆಂಟು ನೈಸರ್ಗಿಕ ಉಪಗ್ರಹಗಳಿಲ್ಲದಂತ ಏಕೈಕ ಗ್ರಹ ಅಂತಂದ್ರೆ ಅದು ಶುಕ್ರ ಅಂತ. ಇನ್ನು 2ನೇ ಸ್ಟೇಟ್ಮೆಂಟ್, ಇದು ಭೂಮಿ ಮತ್ತು ಇತರೆ ಗ್ರಹಗಳಿಗೆ ಹೋಲಿಸಿದ್ರೆ ಹಿಂದಕ್ಕೆ ತಿರುಗುತ್ತೆ ಅಂತ, ಅಂದ್ರೆ ಭೂಮಿ ಹೇಗೆ ತಿರುಗುತ್ತೆ ಅದರ ರಿವರ್ಸ್ ತಿರುಗುತ್ತೆ ಅಂತ. ಇನ್ನು ಶುಕ್ರನ ವಾತಾವರಣ ಫಾಸ್ಫೈನ್ ಅನಿಲದ ಕುರುಹುಗಳನ್ನ ಹೊಂದಿದೆ ಅಂತ. ಸ್ನೇಹಿತರೆ, ಈಗ ಫಾಸ್ಫೈನ್ ಅನಿಲದ ಬಗ್ಗೆ ಮಾಹಿತಿ ತಿಳ್ಕೊಂಡ್ವಿ, ಹಾಗಾಗಿ 3ನೇ ಸ್ಟೇಟ್ಮೆಂಟ್ ಅಂತೂ ನಮಗೆ ಗೊತ್ತಿದೆ ಸರಿ ಅಂತ. ಇನ್ನು ಮೇಲೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದರೆ, ಸ್ನೇಹಿತರೆ ಇಲ್ಲಿ 1ನೇ ಸ್ಟೇಟ್ಮೆಂಟ್ ಏನಿದೆ, ನೈಸರ್ಗಿಕ ಉಪಗ್ರಹಗಳಿಲ್ಲದ ಏಕೈಕ ಉಪಗ್ರಹ ಅಂತ ಹೇಳಿದರೆ ಅದಲ್ಲ, ಹಾಗಾಗಿ ಇಲ್ಲಿ 2 ಮತ್ತು 3 ಮಾತ್ರ ಸರಿ ಅಂತ. ಸಿ ಮಾತ್ರ ಸರಿ ಅಂತ. ಈಗ ಇದರ ವಿವರಣೆಯನ್ನ ನೋಡೋಣ. ಶುಕ್ರ ಮತ್ತು ಬುಧಕ್ಕೆ ತನ್ನದೇ ಆದ ಚಂದ್ರ ಅಥವಾ ಉಪಗ್ರಹ ಇಲ್ಲ, ಹಾಗಾಗಿ ಇದು ಏಕೈಕ ಉಪಗ್ರಹ ಅಲ್ಲ, ನೈಸರ್ಗಿಕ ಉಪಗ್ರಹಗಳು ಇಲ್ಲದ್ದು. ಅಂದ್ರೆ ಬುಧಕ್ಕೂ ಸಹ ನೈಸರ್ಗಿಕ ಉಪಗ್ರಹಗಳು ಇಲ್ಲ, ಹಾಗಾಗಿ 1ನೇ ಸ್ಟೇಟ್ಮೆಂಟ್ ತಪ್ಪು ಆಗತ್ತೆ. ಇನ್ನು ಇದು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತೆ ಶುಕ್ರ ಗ್ರಹ, ಆದರೆ ಭೂಮಿ ಸೇರಿದಂತೆ ಇತರ ಎಲ್ಲ ಗ್ರಹಗಳು ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತವೆ. ಹಾಗಾಗಿ ನಮ್ಮ ಭೂಮಿಯಲ್ಲಿ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ದಂಗೆ ಕಾಣ್ತಾನೆ, ಕಾರಣ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾ ಇದೆ. ಇನ್ನು ಶುಕ್ರನ ವಾತಾವರಣ ಫಾಸ್ಫೈನ್ ಅನಿಲದ ಕುರುಹುಗಳನ್ನು ಹೊಂದಿದೆ ಅಂತ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ, ಹಾಗಾಗಿ 2 ಮತ್ತು 3ನೇ ಸ್ಟೇಟ್ಮೆಂಟ್ ಸರಿಯಾಗಿದ್ದವು. 19ನೇ ಪ್ರಶ್ನೆ, ಬ್ರೂ ಅಥವಾ ರೇಂಗ್ ಅನ್ನೋ ಬುಡಕಟ್ಟು ಜನಾಂಗವನ್ನ ನಿರ್ದಿಷ್ಟವಾಗಿ ದುರ್ಬಲ ಬುಡಕಟ್ಟು ಗುಂಪು ಅಂತ, ಅಂದ್ರೆ ವಲ್ನರಬಲ್ ಟ್ರೈಬಲ್ ಗ್ರೂಪ್ ಅಂತ ಗುರುತಿಸಲಾಗಿದೆ. ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಈ ವಲ್ನರಬಲ್ ಟ್ರೈಬಲ್ ಗ್ರೂಪ್ ಅಂತೇಳಿ ಈ ಬ್ರೂ ಅಥವಾ ರೇಂಗ್ ಬುಡಕಟ್ಟು ಜನಾಂಗವನ್ನ ಗುರುತಿಸಲಾಗಿದೆ ಅಂತ. ಸ್ನೇಹಿತರೆ, ಇದಕ್ಕೆ
ಯಾವುದು ಸರಿ ಉತ್ತರ ಅಂತಂದ್ರೆ ತ್ರಿಪುರಾ ರಾಜ್ಯದಲ್ಲಿ ಮಾತ್ರ ಅಂತ. ಎ ಅಂದ್ರೆ ಸಿ 2 ಮಾತ್ರ, ತ್ರಿಪುರಾ ರಾಜ್ಯದಲ್ಲಿ ಮಾತ್ರ ಅಂತ. ಬ್ರೂ ಅಥವಾ ರೇಂಗ್ ಬುಡಕಟ್ಟು ಜನಾಂಗದವರು ಈಶಾನ್ಯ ರಾಜ್ಯಗಳಾದಂಥ ಅಸ್ಸಾಮು, ಮಿಜೋರಾಮು, ತ್ರಿಪುರಾಗಳಲ್ಲಿ ವಾಸ ಮಾಡ್ತಾರೆ. ಮಿಜೋರಾಂಗಳಲ್ಲಿ ಇವರನ್ನ ಹೆಚ್ಚಾಗಿ ಮಾವಿತ್ ಅಥವಾ ಕೊಲಾಸಿಬ್ಗೆ ಸೀಮಿತಗೊಳಿಸಲಾಗಿದೆ. ಇವರನ್ನ ತ್ರಿಪುರಾದಲ್ಲಿ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಅಂತ, ಅಂದ್ರೆ ವಲ್ನರಬಲ್ ಟ್ರೈಬಲ್ ಗ್ರೂಪ್ ಅಂತ ಗುರುತಿಸಲಾಗಿದೆ. ಇಪ್ಪತ್ತನೇ ಪ್ರಶ್ನೆ, ಈ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ ಅಂತ. ಅಂತಾರಾಷ್ಟ್ರೀಯ ಗಡಿ ದೇಶಗಳಾಗಿದ್ದಾವೆ. 17ನೇ ಪ್ಯಾರಲಲ್ ಅಂದ್ರೆ ಸಮಾನಾಂತರ, ಉತ್ತರ ಮತ್ತು ದಕ್ಷಿಣ ವಿಯೆಟ್ನಾಮು, ಹಿಂಡೆನ್ಬರ್ಗ್ ಲೈನ್ ಫ್ರಾನ್ಸ್ ಮತ್ತು ಜರ್ಮನಿ, ಮ್ಯಾಕ್ಮೋಹನ್ ಲೈನು ಭಾರತ ಮತ್ತು ಚೀನಾ. ಮೇಲೆ ನೀಡಿರ್ತಕ್ಕಂಥ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗ್ತವೆ ಅಂತ. ಸ್ನೇಹಿತರೆ, ಇಲ್ಲಿ 2ನೇದು ಹಿಂಡೆನ್ಬರ್ಗ್ ಲೈನ್ ಏನಿದೆ ಫ್ರಾನ್ಸ್ ಮತ್ತು ಜರ್ಮನಿ, ಅದಲ್ಲ, ತಪ್ಪದು. ಹಾಗಾಗಿ ಇಲ್ಲಿ 1 ಮತ್ತು 3 ಮಾತ್ರ ಸರಿ ಆಗ್ತವೆ. ಹಾಗಾಗಿ ಎ ಸರಿ. ಮ್ಯಾಕ್ಮೋಹನ್ ಲೈನ್ ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆಯಾಗಿದೆ. ಹೆಚ್ಚು ನಿರ್ದಿಷ್ಟವಾಗಿ ಇದು ಚೀನಾದ ಟಿಬೆಟಿಯನ್ ಪ್ರದೇಶ ಮತ್ತು ಭಾರತದ ಈಶಾನ್ಯ ಪ್ರದೇಶದ ನಡುವೆ ಇದೆ. ಆದ್ದರಿಂದ ಏನು ಜೋಡಿ 3 ಇದೆ ಅದು ಸರಿಯಾಗಿದೆ ಅಂತ. ಇನ್ನು ಈ ಗಡಿ ರೇಖೆಯನ್ನ 1914ರ ಸಿಮ್ಲಾ ಸಮಾವೇಶದಲ್ಲಿ ಹೆನ್ರಿ ಮ್ಯಾಕ್ಮೋಹನ್ ರವರು ಗುರುತಿಸಿದ್ರು. ಹಾಗಾಗಿ ಇದನ್ನ ಮ್ಯಾಕ್ಮೋಹನ್ ರೇಖೆ ಅಂತಾನೆ ಕರೀತಾರೆ. ಇನ್ನು ಹಿಂಡೆನ್ಬರ್ಗ್ ಲೈನ್ ಅಂತ, ಇದು ಜರ್ಮನಿ ಮತ್ತು ಪೋಲ್ಯಾಂಡ್ ನಡುವಿನ ಗಡಿ ರೇಖೆ ಆಗಿದೆ. ಆದ್ದರಿಂದ ಇದು ಫ್ರಾನ್ಸ್ ಜರ್ಮನಿ ಅಂತಿದೆ, ಅದ ಅಲ್ಲ. ಇನ್ನು 17ನೇ ಪ್ಯಾರಲಲ್ ಲೈನ್ ಅಂತ, ಇದು ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂ ನಡುವಿನ ಗಡಿ ರೇಖೆ ಆಗಿತ್ತು. ಆದರೆ ಇದು 2 ಜುಲೈ 1976ರಂದು ಮತ್ತೆ ಇವೆರಡು ಒಂದಾದವು. ಹಾಗಾಗಿ 1 ಸಹ ಸರಿಯಾಗತ್ತೆ, ಅಂದ್ರೆ ಜೋಡಿ 1 ಸಹ ಸರಿಯಾಗತ್ತೆ. ಸ್ನೇಹಿತರೆ, ವಿಡಿಯೋವನ್ನ ನೋಡಿದಂತ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.